Thank you, Jesus. Praise the Lord, every children of God. So today is a very good morning, all of you. My dears, in the name of Jesus, I pray for all of you in the name of Jesus. Hallelujah. So dears, I am requesting all of you. So please, when you seeing my videos, please subscribe my video channel and share to everyone. Hallelujah. So I requesting humbly for you in the name of Jesus. Hallelujah. Praise the Lord. So let me see today promise word. So thank you, Jesus. It will be taken from Exodus, the book of Exodus, chapter 20, verse 12. Hallelujah. So here Lord Jesus said to us, honor your father and mother, then you may live long life, God given land. Hallelujah. My dears, Lord Jesus said to us here, so when you respect your parents, so honor your mother and fathers, so then God will give good life and long life, so God given land in the name of Jesus. So my dears, so today, so all children, I requesting you, so please obey your parents what they will telling you, so that words you will obey in the name of Jesus. Anytime you don't hate them, so my dears, you love your parents and follow what they will teach you in the name of Jesus, then God will also give to good bless and long life to you on the earth. So thank you Lord Jesus. ಸೊ ದೇವರ ಶಿಖಾರ ಬಲ ದೇವರ ನಮಗೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಆತ್ಮೀಯ ದೇವರ ಮಕ್ಕಳೇ, ಇವತ್ತು ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ನಾನು ಶುಭ ಮುಂಜಾನೆ ಆಗಲಿ ಅಂತ ತಿಳಿಸ್ತೇನೆ. ಸೊ ನಿಮಗೆ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ಮತ್ತು ಈ ಬೆಳಗಿನ ಜಾವದಲ್ಲಿ ನಾವೆಲ್ಲರಿಗೂ ನಿಮ್ಮೆಲ್ಲರಿಗೂ ನಾನು ಕೇಳಿಕೊಳ್ಳೋದೇನೆಂದರೆ, ಈ ಒಂದು ದೇವರ ವಾಕ್ಯದ ವಿಡಿಯೋವನ್ನು ನೋಡಿ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಅನೇಕ ಜನರಿಗೆ ದೇವರ ವಾಕ್ಯದ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಸೊ ದೇವರಿಗೊತ್ತು ನಮಗೆ ಕೊಟ್ಟಿರುವಂಥ ವಾಗ್ದಾನ ವಚನವನ್ನು ನಾವು ನೋಡಿಕೊಳ್ಳೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ವಿಮೋಚನಾ ಕಾಂಡ 20ನೇ ಅಧ್ಯಾಯ ಅದರ 12ನೇ ವಚನವನ್ನು ನಾವು ನೋಡುತ್ತೇವೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸು ಎಂಬುದಾಗಿ. ನೀನು ಸನ್ಮಾನಿಸಿದರೆ ದೇವರ ಕೊಟ್ಟ ಭೂಮಿಯಲ್ಲಿ ನೀನು ಬಹುಕಾಲ ಇರುವಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಕರ್ತನಲ್ಲಿ ದೇವರ ಪ್ರೀತಿಯ ಮಕ್ಕಳೇ, ಇವತ್ತು ನಿಮ್ಮ ತಂದೆ ತಾಯಿಗಳನ್ನು ನೀವು ಸನ್ಮಾನಿಸಿರಿ. ಇವತ್ತು ನಿಮ್ಮ ತಂದೆ ತಾಯಿ ಮಾತುಗಳಿಗೆ ನೀವು ವಿಧೇಯರಾಗಿ ಅವ್ರು ಹೇಳಿದಂತೆ ನಡೀರಿ. ಯಾಕಂದರೆ ದೇವರು ಆ ತಂದೆ ತಾಯಿಗೂ ನಿಮಗೋಸ್ಕರ ಇಟ್ಟಿದ್ದಾರೆ. ಅದಕ್ಕೆ ಕರ್ತನಲ್ಲಿ ದೇವರ ಎಲ್ಲ ಆತ್ಮೀಯ ಮಕ್ಕಳೇ, ನಿಮ್ಮ ತಂದೆ ತಾಯಿ ಹೇಳುವಂಥ ಮಾತಿಗೆ ನೀವೇನು ಮಾಡಿರಿ, ವಿಧೇಯರಾಗಿರಿ. ಅವ್ರು ಹೇಳಿದಂಥ ಒಂದು ಟೀಚಿಂಗ್ ಬಗ್ಗೆ ಅಥವಾ ಅದ್ರ ಬಗ್ಗೆ ನೀವು ಫಾಲೋ ಮಾಡಿರಿ. ಸೊ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡ್ತಾರೆ. ತಂದೆ ತಾಯಿಗೆ ಸನ್ಮಾನಿಸಿದರೆ ದೇವರು ಭೂಮಿ ಮೇಲೆ ಅನ್ನೋ ದಿನ ಅಂದರೆ ಬಹಳ ವರ್ಷಗಳ ತನಕ ದೇವರು ನಿಮ್ಮನ್ನು ಈ ಭೂಮಿ ಮೇಲೆ ಬದುಕುವಂತೆ ಮಾಡಿ ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ದೇವರಲ್ಲಿ ಕರ್ತನಲ್ಲಿ ಪ್ರೀತಿಯ ಮಕ್ಕಳೇ, ಸೊ ಈ ವಾಗ್ದಾನ ವಚನದಂತೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತು ದಿವಸ ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಿ ಮತ್ತು ಅವರಿಗೆಲ್ಲ ಮತ್ತೆ ವಿಧೇಯರಾಗಿರಬೇಕು ಎಂದು ದೇವರು ಈ ವಿಷಯದಲ್ಲಿ ನಿಮಗೆ ಎಚ್ಚರ ಪಡಿಸ್ತಾ ಇದ್ದಾರೆ. ಸೊ ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಸೊ ಗಾಡ್ bless you and your family. Thank you Jesus. Amen. Praise the Lord.